ಇದು ಹುಲಿದುರ್ಗ ರೋಡಲ್ಲಿ ಬರೋ ಅಂಥ ಜಮೀನಿದು. 16 ಎಕರೆ 31 ಕುಂಟೆ. ತೆಂಗಿನ ಮರ ಇದ್ದಾವೆ, ಏನು ಕಾಣಿಸ್ತಾ ಇದೆಯಲ್ಲ ತೆಂಗಿನ ಮರ ಇವು. ಒಂದು 200 ತೆಂಗಿನ ಮರ ಇದೆ, 2 ಮನೆ ಇದೆ. ಇದೊಂದು ಮನೆ ಪ್ಲಸ್ ಇನ್ನೊಂದು ಮನೆ ತೆಂಗಿನಕಾಯಿ ತುಂಬಕ್ಕೆ. ಒಂದು 300 ಮಾವಿನ ಮರ ಇದ್ದಾವೆ, ಸಪೋಟ ಇದೆ, ಟೀಕ್ ಇದೆ. ಹುಲಿದುರ್ಗ ರೋಡಿಂದ ಜಸ್ಟ್ ಒಂದು 200 ಮೀಟ್ರ್ ಒಳಗಡೆ ಅಷ್ಟೇ. ಇದು ಹುಲಿದುರ್ಗ ರೋಡ್ ನೀಲ್ಸಂದ್ರ ಊರಲ್ಲಿ ಬರೋವಂಥದ್ದು. ಮಾಗಡಿಯಿಂದ 16 ಕಿಲೋಮೀಟ್ರು, ಹುಲಿದುರ್ಗದಿಂದ 12 ಕಿಲೋಮೀಟ್ರು. ತುಂಬ ಚೆನ್ನಾಗಿದೆ ಜಮೀನು, ಫ್ಲಾಟಾಗಿದೆ. ಒಂದೇ ಓನರು. ಹಿಂಗಿದೆ ಜಮೀನು. ಸುತ್ತ ಈ ಥರ ಫೆನ್ಸು ಹಾಕಿದ್ದಾರೆ ನೋಡಿ. ಇದು ನಕಾಶಿ ರೋಡು, ಜಮೀನಿಗೆ ಬರೋಕ್ಕಿರೋಂಥ ರೋಡ್ ಇದು. ನಕಾಶಿ 33 ಅಡಿ. ಇದು ಗೇಟು, ಇದೆ ಫೆನ್ಸು, ರೋಡು. ನಕಾಶಿ ರೋಡು ಹಿಂಗೆ ಹೋಗುತ್ತೆ ಸೆಂಟ್ರಲ್ಲಿ. ಆಮೇಲೆ ಮತ್ತೆ ಇದು ಮಾವಿನ ಗಿಡ ಸ್ಟಾರ್ಟು, ಮಾವಿನ ಗಿಡದ್ದು. ಟೀಕೆಲ್ಲ ಹಾಕಿದ್ದಾರೆ. ಜಮೀನು ಫ್ಲಾಟಾಗಿದೆ. 21 ಗುಂಟೆ ಖರಾಬಿದೆ. ಖರಾಬೆಲ್ಲ ಏನು ಕಲ್ಲೇನಿಲ್ಲ, ಖರಾಬ್ ಅಂತ ಡಿವೈಡ್ ಮಾಡಿಬಿಟ್ಟಿದ್ದಾರೆ. 16 ಎಕರೆ 31 ಕುಂಟೆ ಖರಾಬ್ ಬಿಟ್ಟು. ಇವು ಮಾವಿನ ಗಿಡ, ಮಾವಿನ ಗಿಡನೂ ಚೆನ್ನಾಗಿದ್ದಾವೆ. ಪ್ಲಾಸ್ಟಿಕ್ ಇದೆ. ರೆಡ್ ಸಾಯಿಲು, ಪೂರ್ತಿ ರೆಡ್ ಸಾಯಿಲು. ಹುಲಿದುರ್ಗ ಮತ್ತು ಮಾಗಡಿ ಏನು ಹೈವೇ ಇದೆ, ಹೈವೇಯಿಂದ ಜಸ್ಟ್ 200 ಮೀಟ್ರ್ ಒಳಗಡೆ. ಚೆನ್ನಾಗಿದೆ ಜಮೀನು. ಮಾವಿನ ಗಿಡ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಸಿದ್ದಾರೆ, ನೋಡ್ಬೋದು. ಕ್ಲೀನಾಗಿದೆ. ಮಾವಿನ ಗಿಡ ಪ್ಲಸ್ ತೆಂಗಿನ ಮರ ಅಟ್ಯಾಚು. ಈ ರೀತಿ ಇದೆ ಮಾವಿನ ಮರ. ಸೆಂಟ್ರಲ್ಲಿ ಒಂದೊಂದು ಸಿಲ್ವರ್ ಮರ ಕೂಡ ಹಾಕ್ಸಿದ್ದಾರೆ. ಟೋಟಲ್ 2 ಬೋರ್ ಇದೆ. ಒಂದು ರನ್ನಿಂಗ್ ಬೋರು, ಇನ್ನೊಂದರಲ್ಲಿ ಮೋಟ್ರ್ ತೆಗ್ದಿದ್ದಾರೆ. ಚೆನ್ನಾಗಿದೆ, ನೋಡ್ಬೋದು. ತೆಂಗಿನ ತೋಟನೇ ಸಪ್ರೇಟ್ ಇದೆ, ಮಾವಿನ ತೋಟನೇ ಸಪ್ರೇಟ್ ಇದೆ. ತುಂಬ ಚೆನ್ನಾಗಿದೆ. ಪಕ್ಕದಲ್ಲೇ ಒಂದು ಹಳ್ಳ ಹೋಗುತ್ತೆ.